ವೇಟ್ ಜಾಸ್ತಿ ಆಗ್ತಿರೋದು ಮತ್ತೆ ಹೊಟ್ಟೆ ಸುತ್ತ ಬೊಜ್ಜು ಬರೋದು ನೋಡಿ ನೀವು ಫಸ್ಟ್ ಕಾನ್ಸಂಟ್ರೇಟ್ ಮಾಡೋದು ಹೇಗೆ ವೇಟ್ ಲಾಸ್ ಮಾಡೋದು ಅಂತ. ಅದಕ್ಕೆ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದೇನು, ಎಕ್ಸಸೈಸ್ ಮಾಡೋದೇನು, ಡಯಟ್ ಮಾಡೋದೇನು, ಆದ್ರೂ ವೇಟ್ ಲಾಸ್ ಆಗಿರಲ್ಲ. ಒಬೇಸಿಟಿಗೆ ಬೇರೆ ಬೇರೆ ಕಾರಣ ಇರುತ್ತೆ. ನಾನ್ ಹೇಳುವಂತಹ ಸಿಂಪಲ್ ರೂಟ್ ಕಾಸ್ ನಿಮ್ಮ ಒಬೇಸಿಟಿಗೆ ಕಾರಣವಾಗಿರ್ಬೋದು. ಅದೇನು ಅಂತ ತಿಳ್ಕೊಳ್ಳೋಣ. ಸೆಡೆಂಟರಿ ಲೈಫ್ ಸ್ಟೈಲ್, ಡೆಸ್ಕ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡುವಂಥದ್ದು, ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ವೆಹಿಕಲ್ ಅನ್ನು ಯೂಸ್ ಮಾಡುವಂಥದ್ದು, ಮತ್ತೆ ಲಾಂಗ್ ಅವರ್ಸ್ ನೀವು ಕುತ್ಕೊಂಡು ಸ್ಕ್ರೀನ್ ಅನ್ನು ನೋಡೋದ್ರಿಂದ ಇದು ಕೂಡ ಸೆಡೆಂಟರಿ ಲೈಫ್ ಸ್ಟೈಲಿಗೆ ಲೀಡ್ ಆಗುತ್ತೆ ಅಂಡ್ ಇದು ಕೂಡ ಒಬೇಸಿಟಿ ಮಾಡುತ್ತೆ. ಕ್ರಾನಿಕ್ ಸ್ಟ್ರೆಸ್ ಇಂದ ದೇಹದಲ್ಲಿ ಕಾರ್ಟಿಸೋಲ್ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ. ಅದು ನಿಮ್ಮ ಎಪಟೈಟ್ ಅನ್ನು ಜಾಸ್ತಿ ಮಾಡ್ತದೆ. ನೀವು ತಗೊಳ್ಳುವಂತ ಫುಡ್ ಅನ್ನು ಫ್ಯಾಟ್ ಆಗಿ ಕನ್ವರ್ಟ್ ಮಾಡ್ತದೆ. ಅದು ಮತ್ತೆ ಅಬ್ಡಾಮಿನ್ ಸುತ್ತ ಅಕ್ಯುಮುಲೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ನಿಮ್ಮ ಹೊಟ್ಟೆ ಬೊಜ್ಜಿಗೆ ಕಾರಣ. ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಲೀಪ್ ಡಿಸ್ಟರ್ಬೆನ್ಸ್ ಬರುತ್ತೆ. ಸ್ಲೀಪ್ ಡಿಸ್ಟರ್ಬ್ ಆದಾಗ ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಈ ಗ್ರೆಲಿನ್ ಹಾರ್ಮೋನಿನ ಕೆಲಸ ನಮಗೆ ಕ್ರೇವಿಂಗ್ ಮತ್ತೆ ಎಪಟೈಟ್ ಜಾಸ್ತಿ ಮಾಡೋದು, ಮತ್ತೆ ನಾವು ಫುಡ್ ಇಂಟೇಕ್ ಜಾಸ್ತಿ ಮಾಡ್ತೇವೆ. ಸೊ ನೀವು ಸ್ಟ್ರೆಸ್ ಇದ್ದಾಗ ಕೆಲವು ಜನರಲ್ಲಿ ನೋಡ್ಬೋದು, ಅವರು ಬಿಂಜ್ ಈಟಿಂಗ್ ಮಾಡ್ತಾರೆ ಮತ್ತೆ ತುಂಬಾ ವೇಟ್ ಗೇನ್ ಆಗ್ತಾರೆ. ಅಂಡ್ ಅದಕ್ಕೆ ಇನ್ನೊಂದು ಕಾರಣ ಏನಂದ್ರೆ, ಸ್ಟ್ರೆಸ್ ಜಾಸ್ತಿ ಆದಾಗ ಲೆಪ್ಟಿನ್ ಹಾರ್ಮೋನ್ ಡಿಕ್ರೀಸ್ ಆಗುತ್ತೆ. ಲೆಪ್ಟಿನಿನ ಕೆಲಸ ನಮ್ದು ಹೊಟ್ಟೆ ಫುಲ್ ಆದಾಗ ಬ್ರೈನಿಗೆ ಸಿಗ್ನಲ್ ಕಳ್ಸುತ್ತೆ, ಇನ್ನು ಫುಡ್ ತಗೊಳ್ಬೇಡಿ ಅಂತ ಹೇಳಿ. ಜಾಬ್ಗೋಸ್ಕರ ಬೇರೆ ಕಡೆ ಮೈಗ್ರೇಟ್ ಆಗಿರ್ತೀರ, ಅಲ್ಲಿ ನೀವು ಫುಡ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ನೀವು ಹೊರಗಿನ ಫುಡ್ ಅನ್ನು ಆಫ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ. ಅದರಲ್ಲಿ ಮೈದಾ, ಪಾಮ್ ಆಯಿಲ್, ಶುಗರ್, ಸಾಲ್ಟ್ ಮತ್ತೆ ರಿಫೈನ್ಡ್ ಫುಡ್ ತಿಂದು 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 ನಿಮ್ಮ ಬಾಡಿ ಇನ್ಫ್ಲಮೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಇನ್ಫ್ಲಮೇಷನ್ ಇಸ್ ಅ ಮೇನ್ ಕಾಸ್ ಫಾರ್ ಒಬೇಸಿಟಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ವೇಟ್ ಗೇನ್ ಆಗುತ್ತೆ. ಇದು ಮೇನ್ ಆಗಿ ವಿಮೆನ್ಸ್ ಅಲ್ಲಿ ಕಾಣಿಸುವಂಥದ್ದು. ಕೆಲವೊಂದು ಮೆಡಿಕೇಶನ್ ಒಬೇಸಿಟಿಯನ್ನು ಲೀಡ್ ಮಾಡ್ತದೆ. ಸೊ ನಿಮ್ಮ ಒಬೇಸಿಟಿಗೆ ನಾನು ಹೇಳುವ ಕಾರಣದಲ್ಲಿ ಯಾವ ಕಾರಣ ಸೂಕ್ತ ಅಂತ ಹೇಳಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಇದೇ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.